ನಮಸ್ಕಾರ ವೀಕ್ಷಕರೇ. ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ರಾಜತಾಂತ್ರಿಕತೆಯಲ್ಲಿ ಮತ್ತೊಮ್ಮೆ ಕಿಂಗ್ ಎನಿಸಿಕೊಳ್ತಾ ಇದೆ. ಯಾವ ಮಾಲ್ಡೀವ್ಸ್ ಚೀನಾ ನೀಡೋ ಹಣದ ಆಸೆಗೆ ಭಾರತವನ್ನ ಎದುರು ಹಾಕಿಕೊಳ್ತೋ ಅದೇ ದ್ವೀಪ ರಾಷ್ಟ್ರ ಕಂಪ್ಲೀಟ್ ಆಗಿ ಈಗ ಮಂಡಿಯೂರಿದೆ. ಯಾವ ನಾಯಕ ಮೋದಿಗೆ ಸವಾಲ್ ಹಾಕಿದ್ರೋ ಅದೇ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಮಾಲ್ಡೀವ್ಸ್ನ 28 ದ್ವೀಪಗಳನ್ನ ಭಾರತಕ್ಕೆ ಬಿಟ್ಟುಕೊಟ್ಟು ರಾಜಿ ಮಾಡಿಕೊಳ್ಳಿ ಅಂತ ಅಂಗಲಾಚಿದ್ದಾರೆ. ಭಾರತದ ಭದ್ರತೆ ದೃಷ್ಟಿಯಿಂದ ಇದು ದೊಡ್ಡ ಗೆಲುವು ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಭಾರತವನ್ನ ಎದುರು ಹಾಕಿಕೊಂಡ ಆರಂಭದಲ್ಲೇ ಮುಯಿಜುಗೆ ಹೊಡೆತ ಬಿದ್ದಿತ್ತು. ಆದ್ರೂ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಸ್ ಮಾಡಿದ್ರು. ಆದ್ರೆ ಕೊನೆಗೂ ಭಾರತದ ಮುಂದೆ ಮಂಡಿ ಊರಲೇಬೇಕಾಯ್ತು. ಹಾಗಿದ್ರೆ ಭಾರತದ ಮಾಸ್ಟರ್ ಸ್ಟ್ರೋಕ್ ಹೇಗಿತ್ತು? ಈಗ ಮಾಲ್ಡೀವ್ಸ್ ನೀಡ್ತಾ ಇರೋ 28 ಐಲ್ಯಾಂಡ್ಗಳಿಂದ ಭಾರತಕ್ಕೆ ಏನು ಪ್ರಯೋಜನ? ಚೀನಾ ಬೆಚ್ಚಿ ಬಿದ್ದಿದ್ಯಾಕೆ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ವಿಶ್ವದಲ್ಲೇ ಅತಿದೊಡ್ಡ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೊಂದಿರೋ ಏಕೈಕ ರಾಷ್ಟ್ರ ಭಾರತ 2 ರೀತಿಯ ರಾಜಕೀಯವನ್ನ ನೋಡಿದೆ. ಒಂದು, ವೈರಿಗಳು ನಮ್ಮ ನೆಲವನ್ನ ಆಕ್ರಮಿಸುವುದಕ್ಕೆ ಬಂದಾಗ ಸ್ವಂತ ನಮ್ಮದೇ ಆಸ್ತಿ ಏನೋ ಅನ್ನೋ ಹಾಗೆ ತಗೊಳ್ಳಿ ಅಂತ ನೀಡೋರು. ಇನ್ನೊಂದು, ನಮ್ಮ ದೇಶಕ್ಕೆ ಬಂದ ಅಪಾಯವನ್ನ ಸ್ವಂತ ನನ್ನ ಮನೆಗೆ ಬಂದ ಅಪಾಯ ಅಂತ ಭಾವಿಸಿ ಎಲ್ಲರ ರಕ್ಷಣೆಗೆ ಕೆಲಸ ಮಾಡೋರು. ಇದರಲ್ಲಿ ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅನ್ನೋದು ನಿಮಗೆ ಬಿಟ್ಟಿದ್ದು. ಭಾರತವನ್ನ ಟಾರ್ಗೆಟ್ ಮಾಡೋದಕ್ಕೆ ಚೀನಾ ಮಾಡ್ತಾ ಇರೋ ಸರ್ಕಸ್ ಒಂದೆರಡಲ್ಲ. ಸುತ್ತಮುತ್ತಲ ರಾಷ್ಟ್ರಗಳನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ನಮ್ಮ ಮೇಲೆ ಕುತಂತ್ರ ಮಾಡೋ ಹುನ್ನಾರ ಚೀನಾಗಿದೆ. ಈ ಪ್ಲಾನ್ ಪ್ರಕಾರವೇ ಮಾಲ್ಡೀವ್ಸ್ ಅನ್ನ ಮುಂದೆ ಬಿಟ್ಟು ಆಟ ಆಡೋದಕ್ಕೆ ಹೋಗಿತ್ತು. ಆದ್ರೆ ಈಗ ಆ ಪ್ಲಾನ್ ಅಟ್ಟರ್ ಫ್ಲಾಪ್ ಆಗಿದೆ. ಮಾತ್ರವಲ್ಲ, ಬ್ಯಾಕ್ ಫೈರ್ ಆಗ್ತಾ ಇದೆ. ಮಾಲ್ಡೀವ್ಸ್ನ 28 ದ್ವೀಪಗಳನ್ನ ಅಧಿಕೃತವಾಗಿ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ಈ ಕುರಿತು ಟ್ವೀಟ್ ಮೂಲಕ ಅಧ್ಯಕ್ಷ ಮುಯಿಜು ಸ್ಪಷ್ಟನೆ ನೀಡಿದ್ದಾರೆ. ಪ್ರವಾಸೋದ್ಯಮವನ್ನೇ ನಂಬಿಕೊಂಡಿರೋ ಮಾಲ್ಡೀವ್ಸ್ನಲ್ಲಿ ಕುಡಿಯುವ ನೀರಿಗೆ ಭಾರಿ ಸಮಸ್ಯೆ ಇತ್ತು. ಈ ಹಿನ್ನೆಲೆ ಚೀನಾ ಜೊತೆ ಒಪ್ಪಂದ ನಡೆದು ಚೀನಾದಿಂದ ಕುಡಿಯುವ ನೀರು ಸಪ್ಲೈ ಆಗ್ತಾ ಇತ್ತು. ಆದ್ರೆ ಆ ಒಪ್ಪಂದಕ್ಕೆ ಕತ್ತರಿ ಹಾಕಿ ಭಾರತದ ಮೇಲೆ ಮಾಲ್ಡೀವ್ಸ್ ಭರವಸೆ ಇಟ್ಟಿದೆ. ಆ 28 ದ್ವೀಪಗಳಲ್ಲಿ ಭಾರತ ಸರ್ಕಾರ ಕುಡಿಯುವ ನೀರಿನ ಘಟಕಗಳನ್ನ ಹಾಗೂ ಸೀವೇಜ್ ವಾಟರ್ ಸಿಸ್ಟಮ್ ಅಳವಡಿಕೆ ಮಾಡಲಿದೆ. ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಗೆ ಸುದೀರ್ಘ ಮಾತುಕತೆ ನಂತರ ಈ ಒಪ್ಪಂದಕ್ಕೆ ಬರಲಾಗಿದೆ. ಭಾರತ ದೇಶಕ್ಕೆ ಹಾಗೂ ಪ್ರಧಾನಿ ಮೋದಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಮೇಲ್ನೋಟಕ್ಕೆ ಇದು ಕುಡಿಯುವ ನೀರಿನ ಪ್ರಾಜೆಕ್ಟ್ ಆಗಿದ್ರೂ ಭವಿಷ್ಯದಲ್ಲಿ ಭಾರತದ ಭದ್ರತೆಯ ದೃಷ್ಟಿಯಿಂದ ಇದು ದೊಡ್ಡ ಗೆಲುವು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಹಣದಾಸೆ ತೋರಿಸಿ ಟ್ರ್ಯಾಪ್ ಮಾಡ್ತಾ ಇದ್ದ ಚೀನಾಗೆ ಇದು ದೊಡ್ಡ ಮುಖಭಂಗ ಅಂತ ಹೇಳಲಾಗ್ತಾ ಇದೆ. ಇನ್ನು ಉಭಯ ದೇಶಗಳ ಮಹತ್ವದ ಮೀಟಿಂಗ್ ನ ಹೈಲೈಟ್ 28 ದ್ವೀಪಗಳ ಹಸ್ತಾಂತರ. ಆದರೆ ಅದೇ ವೇಳೆ ಸಾಕಷ್ಟು ಒಪ್ಪಂದಗಳಿಗೆ ಮುಯಿಜು ಸೈನ್ ಹಾಕಿದ್ದಾರೆ. ಜೊತೆಗೆ ಭಾರತ ಸರ್ಕಾರ ಕೂಡ ಮುಯಿಜುರ ಒಂದಷ್ಟು ಬೇಡಿಕೆಗಳಿಗೆ ಒಪ್ಪಿಗೆಯನ್ನ ಸೂಚಿಸಿದೆ. ಭಾರತದಲ್ಲಿ ಮಾಲ್ಡೀವ್ಸ್ನ 1000 ಸಿವಿಲ್ ಸರ್ವಿಸ್ ಅಧಿಕಾರಿಗಳನ್ನ ಹೆಚ್ಚುವರಿ ಸ್ವೀಕಾರಕ್ಕೆ ಭಾರತ ಒಪ್ಪಿಕೊಂಡಿದ್ರೆ ವಿಶ್ವದಲ್ಲೇ ಅತಿ ದೊಡ್ಡ ಡಿಜಿಟಲ್ ಕ್ರಾಂತಿ ಎನಿಸಿಕೊಂಡಿರೋ ಭಾರತದ UPI ಇನ್ಮುಂದೆ ಮಾಲ್ಡೀವ್ಸ್ನಲ್ಲೂ ಲಭ್ಯ ಇರುತ್ತೆ. ವೈದ್ಯಕೀಯ ವಲಯ, ಶಿಕ್ಷಣ, ಆರೋಗ್ಯ ವಿಮೆ ಸೇರಿ ಹಲವು ವಿಚಾರಗಳಲ್ಲಿ ಮಾಲ್ಡೀವ್ಸ್ಗೆ ಭಾರತ ಬೆಂಬಲವನ್ನ ನೀಡೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದೆ. 28 ಐಲ್ಯಾಂಡ್ಗಳಲ್ಲಿ ಸಂಪೂರ್ಣ ಭಾರತದ್ದೇ ರಾಜ್ಯಭಾರ ಇರೋದರಿಂದ ರಕ್ಷಣಾ ದೃಷ್ಟಿಯಿಂದ ಅಲ್ಲಿ ಸೇನೆಯನ್ನ ಸ್ಥಾಪಿಸೋ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಭಾರತದ ಜೊತೆ ವೈಮನಸ್ಸು ಮಾಡಿಕೊಂಡಿದ್ದ ಮುಯಿಜು ಅಲ್ಲಿದ್ದ ಭಾರತ ಸೇನೆಯನ್ನ ಹಿಂಪಡೆಯೋದಕ್ಕೆ ಆದೇಶವನ್ನ ನೀಡಿದ್ರು. ಆದ್ರೆ ಈಗ ಪುನಃಸ್ಥಾಪನೆ ಆಗೋ ಸಾಧ್ಯತೆ ದಟ್ಟವಾಗಿದೆ. ಅಂದಹಾಗೆ ಇಷ್ಟೆಲ್ಲ ಆಫರ್, ಒಪ್ಪಂದಗಳ ಜೊತೆಗೆ ರಾಜಿ ಆಗಿದ್ರೂ ಸಂಪೂರ್ಣವಾಗಿ ಮಾಲ್ಡೀವ್ಸ್ಗೆ ಅನುದಾನಗಳನ್ನ ಕೊಟ್ಟಿಲ್ಲ. ಎಲ್ಲಿ ಹಿಡಿಬೇಕೋ ಅಲ್ಲಿ ಹಿಡಿತ ಸಾಧಿಸಿಕೊಂಡೇ ಒಪ್ಪಂದಗಳನ್ನ ಮಾಡಿಕೊಳ್ಳಲಾಗಿದೆ. 2024-25 ಬಜೆಟ್ನಲ್ಲಿ ಮಾಲ್ಡೀವ್ಸ್ ಅನುದಾನಕ್ಕೆ 48% ಕತ್ತರಿ ಹಾಕಲಾಗಿದೆ. ಕಳೆದ ವರ್ಷ 770 ಕೋಟಿ ಅನುದಾನವನ್ನ ನೀಡಲಾಗಿತ್ತು. ಆದ್ರೆ ಈ ಬಾರಿ ಭಾರತ ನೀಡಿರೋದು 400 ಕೋಟಿ ಅನುದಾನ ಮಾತ್ರ. ಅಲ್ಲದೆ ಕಳೆದ ಫೆಬ್ರವರಿಯಲ್ಲಿ ಮಂಡಿಸಲಾಗಿದ್ದ ಮಧ್ಯಂತರ ಬಜೆಟ್ಗಿಂತಲೂ 200 ಕೋಟಿ ಕಮ್ಮಿ ಇದೆ ಅಂತ ಹೇಳಲಾಗಿದೆ. ಇದರ ಹಿಂದೆಯೂ ನಾನಾ ರೀತಿಯ ಲೆಕ್ಕಾಚಾರಗಳಿವೆ ಅನ್ನೋ ಚರ್ಚೆ ನಡೀತಾ ಇದೆ. ಒಂದು ಸಲ ಮಾಲ್ಡೀವ್ಸ್ ಅಧ್ಯಕ್ಷ ತಮ್ಮ ಅಸಲಿ ಮುಖವನ್ನ ಬಿಚ್ಚಿಟ್ಟಿದ್ದಾರೆ. ಮತ್ತೊಮ್ಮೆ ಇಂಥ ಕೆಲಸಗಳು ನಡೆಯೋದಿಲ್ಲ ಅಂತ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಹಂತ ಹಂತವಾಗಿ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ಕೆಲವೊಂದು ಖಡಕ್ ನಿಲುವುಗಳನ್ನ ತೆಗೆದುಕೊಳ್ಳಲಾಗಿದೆ ಅನ್ನೋ ಟಾಕ್ ಕೂಡ ನಡೀತಾ ಇದೆ. ಅಂದಹಾಗೆ ಆರಂಭದಲ್ಲೇ ಒಂದು ಮಾತನ್ನ ಹೇಳಿದ್ವಿ, ಅದೇನಂದ್ರೆ ರಾಜತಾಂತ್ರಿಕತೆಯಲ್ಲಿ ಭಾರತ ಮತ್ತೊಮ್ಮೆ ಕಿಂಗ್ ಆಗಿದೆ ಅಂತ. ನಿಮಗೆ ಇಲ್ಲೊಂದು ಅಚ್ಚರಿ ವಿಚಾರ ಇದೆ. ಅದೇನಂದ್ರೆ ಮಾಲ್ಡೀವ್ಸ್ ಜೊತೆಗೆ ತಿಕ್ಕಾಟ ಆರಂಭವಾದ ದಿನದಿಂದ ಇಲ್ಲಿಯ ತನಕ ಮಾಲ್ಡೀವ್ಸ್ ಬಗ್ಗೆ ಎಲ್ಲೂ ಕೂಡ ಮೋದಿ ಒಂದೇ ಒಂದು ಮಾತನ್ನ ಆಡಿಲ್ಲ. ಲಕ್ಷದ್ವೀಪಕ್ಕೆ ವಿಸಿಟ್ ನೀಡಿದ್ದ ಮೋದಿ ಅಲ್ಲೊಂದು 50 ಮೀಟರ್ ನಡೆದಾಡಿದ್ರು. ಇದಕ್ಕೂ ಕೆಲ ದಿನಗಳ ಹಿಂದೆ ಮಾಲ್ಡೀವ್ಸ್ ಭಾರತದ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟಿದ್ರಿಂದ ಮೋದಿ ಲಕ್ಷದ್ವೀಪದಲ್ಲಿ ನಡೆದಿದ್ದು ಯಾಕೆ ಅನ್ನೋ ಸಂದೇಶ ಎಲ್ಲರಿಗೂ ಸಿಕ್ಕಿತ್ತು.
ದೇಶ ಪ್ರೇಮ ಇರುವ ಜನರು, ಭಾರತದ ಮೇಲೆ ಅಭಿಮಾನ ಗೌರವ ಇರುವ ಟೂರ್ ಏಜೆನ್ಸಿಗಳು ಎಲ್ಲರೂ ಕೂಡ ಮಾಲ್ಡೀವ್ಸ್ ಟೂರ್ ಅನ್ನ ಬಹಿಷ್ಕಾರ ಮಾಡಿದ್ರು. ಟೂರ್ ಪ್ಯಾಕೇಜ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಬಂದ್ರು. ಮಾಲ್ಡೀವ್ಸ್ ಬದಲಿಗೆ ಭಾರತದ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋದಕ್ಕೆ ಮನಸ್ಸು ಮಾಡಿದ್ರು. ಇನ್ನೊಂದೆಡೆ ಲಕ್ಷದ್ವೀಪದ ಟೂರ್ಗೆ ಬೇಡಿಕೆ ಹೆಚ್ಚಾಗ್ತಾ ಹೋಯಿತು. 2 ದಿನಗಳಲ್ಲಿ ಭಾರತದ ಪವರ್ ಏನು ಅನ್ನೋದು ಮಾಲ್ಡೀವ್ಸ್ಗೆ ಅರ್ಥವಾಗ್ತಾ ಹೋಯಿತು. ಈ ಮಧ್ಯೆ ಮಾಲ್ಡೀವ್ಸ್ನ ಕೆಲ ಸಚಿವರು ಮೋದಿ ವಿರುದ್ಧ ಮಾತನಾಡಿ ಅಲ್ಲಿನ ಜನರ ಕೈಲೆ ಉಗಿಸಿಕೊಂಡಿದ್ರು. ಅವರೆಲ್ಲ ಕ್ಷಮೆ ಯಾಚಿಸುವಂತಾಯ್ತು. ಈಗ ಆ 50 ಮೀಟರ್ ವಾಕ್ 28 ದ್ವೀಪಗಳನ್ನ ಭಾರತಕ್ಕೆ ಕೊಡೋ ಲೆವೆಲ್ಗೆ ಇಂಪ್ಯಾಕ್ಟ್ ಮಾಡಿದೆ. ಈ ಮಾತನ್ನ ಯಾಕೆ ಹೇಳಿದ್ದು ಅಂದ್ರೆ, ಮೋದಿ ಮನಸ್ಸು ಮಾಡಿದಿದ್ರೆ ನೇರವಾಗಿ ಮಾಲ್ಡೀವ್ಸ್ ಜೊತೆಗೆ ಪೈಪೋಟಿಗೆ ಇಳಿಬೋದಿತ್ತು, ನೇರವಾಗಿ ಹೇಳಿಕೆಗಳನ್ನ ನೀಡಬಹುದಿತ್ತು. ಆದ್ರೆ ಆ ಕೆಲಸವನ್ನ ಮಾಡ್ಲೇ ಇಲ್ಲ. ಯಾಕಂದ್ರೆ ಮಾಲ್ಡೀವ್ಸ್ ಜೊತೆಗೆ ಬಾಯಿ ಸದ್ದು ಮಾಡಿದಿದ್ರೆ ಭಾರತದ ವರ್ಚಸ್ಸಿಗೆ ಧಕ್ಕೆ ಬರ್ತಾ ಇತ್ತೆ ಹೊರತು ಅದರಿಂದ ಯಾವ ಉಪಯೋಗ ಆಗ್ತಾ ಇರಲಿಲ್ಲ. ಆದ್ರೆ ಅಲ್ಲಿನ ಪ್ರತಿಯೊಂದು ನಡೆಗೂ ಯಾರ ಕಡೆಯಿಂದ ಉತ್ತರ ಹೋಗ್ಬೇಕೋ ಅವರ ಕಡೆಯಿಂದ ಸಮರ್ಪಕವಾಗಿ ಉತ್ತರಗಳು ಹೋಗ್ತಾ ಇದ್ವು. ಮೋದಿಯನ್ನ ಎದುರು ಹಾಕಿಕೊಂಡು ಬೇಕಾದ್ರೂ ಮುನ್ನುಗ್ತೀನಿ ಅನ್ನೋ ಬಂಡ ಧೈರ್ಯವನ್ನ ಮುಯಿಸು ಮಾಡಿದ್ರು. ಜಾಗತಿಕ ಮಟ್ಟದಲ್ಲಿ ಮೋದಿ ವರ್ಚಸ್ಸಿನ ಮುಂದೆ ಯಾವ ಆಟಗಳು ಕೂಡ ನಡೀಲಿಲ್ಲ. ಅಂತಿಮವಾಗಿ ಮಂಡಿ ಊರದೆ ಬೇರೆ ದಾರಿಯೇ ಇಲ್ಲ ಅನ್ನೋ ಹಾಗಾಯ್ತು. ಅಲ್ಲದೆ ಮಾಲ್ಡೀವ್ಸ್ ಇಷ್ಟೆಲ್ಲಾ ಮಾಡಿದ್ಮೇಲೆ ಅವರ ಜೊತೆಗೆ ವ್ಯವಹಾರವೇ ಬೇಡ, ಅವರ ಪಾಡಿಗೆ ಅವರಿರ್ಲಿ, ನಮ್ಮ ಪಾಡಿಗೆ ನಾವಿರೋಣ ಅನ್ನೋ ನಿಲುವನ್ನು ಕೂಡ ತೆಗೆದುಕೊಳ್ಬಹುದಿತ್ತು. ಆದ್ರೆ ಹಾಗೂ ಕೂಡ ಮಾಡಲಿಲ್ಲ. ಯಾಕಂದ್ರೆ ಚೀನಾ ಸಹವಾಸ ಮಾಡಿ ಬರ್ಬಾದಾಗಿರೋ ಬಹುತೇಕ ಭಾರತದ ನೆರೆಯ ರಾಷ್ಟ್ರಗಳಿಗೆ ನೆರವಾಗ್ತಾ ಇರೋದೇ ಭಾರತ. ಈ ನೆರವಿನ ಮೂಲಕ ನಾವು ದೊಡ್ಡ ಜನ, ದಯಾಳುಗಳು ಅನ್ನೋದನ್ನ ಹೇಳೋ ಉದ್ದೇಶ ಖಂಡಿತ ಇಲ್ವೇ ಇಲ್ಲ. ಚೀನಾ ಸಹವಾಸ ಮಾಡಿ ಭಾರತವನ್ನ ವಾಚ್ ಮಾಡೋದಕ್ಕೆ ಸುತ್ತಮುತ್ತಲ ದೇಶಗಳಲ್ಲಿ ಅವಕಾಶ ಸಿಕ್ಕಿತಲ್ಲ, ಅದನ್ನ ತಪ್ಪಿಸೋದೇ ಉದ್ದೇಶ. ಭಾರತದಲ್ಲಾಗೋ ಬೆಳವಣಿಗೆಗಳನ್ನ, ರಕ್ಷಣಾ ರಹಸ್ಯಗಳನ್ನ ಚೀನಾ ಗಮನಿಸಿ ತಮ್ಮ ಪ್ಲಾನ್ ಅನ್ನ ರೂಪಿಸಿಕೊಳ್ಳೋ ಹುನ್ನಾರದ ಬಗ್ಗೆ ಮುಂಚಿನಿಂದಲೂ ನ್ಯೂಸ್ ಇದೆ. ಈಗ ನೆರೆಯ ರಾಷ್ಟ್ರಗಳನ್ನ ಅವಾಯ್ಡ್ ಮಾಡಿ ಜಿದ್ದು ಸಾಧಿಸೋ ಬದಲು ಸಹಾಯ ಮಾಡಿ ಜೊಟ್ಟು ಹಿಡಿದು ನಮ್ಮ ದೇಶವನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದು ಮೋದಿ ಸರ್ಕಾರದ ಮೊದಲ ಗುರಿ. ಇದೇ ಕಾರಣಕ್ಕೆ ಮೋದಿ ಸರ್ಕಾರದ ರಾಜತಾಂತ್ರಿಕತೆಯನ್ನ ಎಲ್ಲರೂ ಕೊಂಡಾಡ್ತಾ ಇರೋದು. ಅಂದಹಾಗೆ ಈಗ ಇದೇ ರೀತಿಯ ಬೆಳವಣಿಗೆ ಬಾಂಗ್ಲಾದಲ್ಲೂ ಕೂಡ ಮುಂದೆ ಆಗಲಿದೆ ಅನ್ನೋದು ಹಲವರ ನಿರೀಕ್ಷೆ. ಯಾಕಂದ್ರೆ ಹಸೀನಾ ಸರ್ಕಾರವನ್ನ ಮೂಲಭೂತವಾದಿಗಳ ಸಹಾಯದಿಂದ ಉರುಳಿಸಿದ್ದೇ ಚೀನಾಗೆ ಬೆಂಬಲವನ್ನ ಸೂಚಿಸೋದಕ್ಕೆ. ಅಲ್ಲಿ ಗಲಭೆ ನಡೆದ ಮೊದಲ ದಿನದಿಂದಲೇ ಮುಂಬರೋ ಸರ್ಕಾರ ಪ್ರೋ ಚೀನಾ ಹಾಗೂ ಆಂಟಿ ಇಂಡಿಯಾ ಆಗಿರುತ್ತೆ ಅನ್ನೋದು ಕೇಳಿ ಬರ್ತಾ ಇದೆ. ಸದ್ಯ ಮಧ್ಯಂತರ ಸರ್ಕಾರದ ಚುಕ್ಕಾಣಿ ಹಿಡಿಯಲಿರೋ ಯೂನಸ್ ಕೂಡ ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಸರ್ವಾಧಿಕಾರಿಯಂತೆ ಮಾತಾಡ್ತಾ ಇದ್ದಾರೆ. ಆದ್ರೆ ಈಗ ಸಡನ್ ಆಗಿ ಅವರ ವಿರುದ್ಧ ಲಂಚ ಹಾಗೂ ಅಕ್ರಮ ವ್ಯವಹಾರಗಳ ಆರೋಪ ದಟ್ಟವಾಗ್ತಾ ಇದೆ. ಇದು ಅವರ ಎಲ್ಲಾ ದುರಾಸೆಗಳಿಗೆ ತಣ್ಣೀರು ಎರಚೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಆದ್ರಿಂದ ಭಾರತ ಸರ್ಕಾರ ಬಾಂಗ್ಲಾ ಬೆಳವಣಿಗೆಗಳನ್ನ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದೆ. ಮೊದಲು ಅಲ್ಲಿನ ಹಿಂದೂಗಳ ರಕ್ಷಣೆ ಆಗ್ಲಿ, ಬಳಿಕ ಬ್ರಹ್ಮಾಸ್ತ್ರವನ್ನ ಬಿಟ್ಟು ಮುಂದಿನ ಆಟ ಆಡಲಿದೆ ಅನ್ನೋ ನಿರೀಕ್ಷೆಗಳು ಹೆಚ್ಚುತ್ತಾ ಇವೆ. ಒಟ್ನಲ್ಲಿ ಮಾಲ್ಡೀವ್ಸ್ ಮಂಡಿಯೂರಿದ್ದು ಹಲವು ದೇಶಗಳಿಗೆ ಪಾಠವಾಗಿದೆ. ಮೋದಿ 3.0 ಎಷ್ಟು ಪವರ್ಫುಲ್ ಅನ್ನೋದನ್ನ ಹೇಳಿದ ರೀತಿಯಾಗಿದೆ. ದೇಶದಲ್ಲಿ ಕುಳಿತು ದೇಶದ ಅನ್ನ ತಿಂದು ದೇಶಕ್ಕೆ ದ್ರೋಹ ಬಗೆಯೋ ಗಣ್ಯರಿಗೆ ಮೋದಿ ಸರ್ಕಾರ ಹೇಗೆ ಉತ್ತರ ನೀಡಲಿದೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.